ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 162ನೆಯ ತಿರುನಾಮ ಧೃತಾತ್ಮ. ತೊಂಡರಡಿಪ್ಪಡಿ ಆಳ್ವಾರ್ ತಿರುಮಾಲೈ ಎಂಬ ದಿವ್ಯ ಪ್ರಬಂಧವನ್ನು ರಚಿಸಿದರು. ಇದರಲ್ಲಿ ಶ್ರೀರಂಗದ ರಂಗನಾಥನ ಮೇಲಿನ ಭಕ್ತಿಯಿಂದ ತುಂಬಿದ 45 ಪಾಶುರಗಳಿವೆ. ತಮಿಳು ಶ್ರೀ ವೈಷ್ಣವರಲ್ಲಿ ತಿರುಮಾಲೈ ಅರಿಯಾದ ಎಂಬ ಪ್ರಸಿದ್ಧ ಮಾತಿದೆ. ಇದರ ಅರ್ಥ ತೊಂಡರಡಿಪ್ಪಡಿ ಆಳ್ವಾರರ ತಿರುಮಾಲೆಯನ್ನು ಅರಿಯದವನು ತಿರುಮಾಲ್ ಎಂದು ಕರೆಯುವ ಭಗವಂತನನ್ನು ಅರಿಯಲಾರನು ಎಂದು ಅರ್ಥ. ಒಂದು ಪಾಶುರದಲ್ಲಿ ಆಳ್ವಾರ್ ವಿನಯದಿಂದ ತಮ್ಮನ್ನೇ ತಗ್ಗಿಸಿಕೊಂಡು ಮಾತನಾಡುತ್ತಾರೆ. ಇದನ್ನು ನೈಚ್ಛಾನುಸಂಧಾನ ಎಂದು ಕರೆಯುತ್ತಾರೆ. ಅವರು ದುಃಖದಿಂದ, ಓ ಭಗವಂತ, ನಾನು ನಿನ್ನ ದಾಸನೆಂಬುದನ್ನು ತೋರಿಸಲು ನನ್ನ ದೇಹದಲ್ಲಿ 12 ದ್ವಾದಶ ನಾಮಗಳನ್ನು ಧರಿಸಿ ಬರುತ್ತೇನೆ. ಆದರೆ ನನ್ನೊಳಗೆ ನಿಜವಾದ ಭಕ್ತಿ ಇಲ್ಲ. ಆದ್ದರಿಂದ ನಿನ್ನ ಮುಂದೆ ನಿಲ್ಲಲು ನಾನು ಯೋಗ್ಯನಲ್ಲ ಎಂದು ಹೇಳಿ ಅವರು ತಿರುಗಿ ಹೋಗಲು ಹೊರಟಾಗ ಭಗವಂತನು ಅವರನ್ನು ತಡೆದು, ನಿಲ್ಲು, ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡು, ನಂತರ ಹೋಗಬಹುದು ಎಂದು ಹೇಳಿದನು. ಸರಿ ಎಂದು ಆಳ್ವಾರ್ ಹೇಳಿದರು. ಆಗ ಭಗವಂತನು, ನಾನು 3 ಲೋಕಗಳನ್ನು ಏಕೆ ಅಳೆದೆ ಎಂದು ಕೇಳಿದನು. ಅದಕ್ಕೆ ಆಳ್ವಾರರು ಅದನ್ನು ಮತ್ತೆ ಇಂದ್ರನಿಗೆ ಹಿಂತಿರುಗಿಸಲು ಎಂದು ಉತ್ತರಿಸಿದರು. ಭಗವಂತನು ನಗುತ್ತಾ, ಅದನ್ನು ನಾನು ಅವತಾರ ತಾಳದೆ ನನ್ನ ದಿವ್ಯ ಸಂಕಲ್ಪದಿಂದಲೇ ಕೆಲವೇ ಕ್ಷಣಗಳಲ್ಲಿ ಮಾಡಬಹುದಾಗಿತ್ತು ಎಂದು ಹೇಳಿದನು. ಇದನ್ನು ಕೇಳಿದ ಆಳ್ವಾರರು, ಹಾಗಾದರೆ 3 ಲೋಕಗಳನ್ನು ಏಕೆ ಅಳೆದಿರಿ? ಅದರ ಕಾರಣವನ್ನು ದಯವಿಟ್ಟು ತಿಳಿಸಿ ಎಂದು ಭಗವಂತನನ್ನು ಬೇಡಿಕೊಂಡರು. ಅದಕ್ಕೆ ಭಗವಂತನು, ಎಲ್ಲ ಜೀವಿಗಳು ಭಕ್ತಿ, ಜ್ಞಾನ ಮತ್ತು ಮೋಕ್ಷವನ್ನು ಪಡೆಯಬೇಕೆಂಬ ಆಸೆಯನ್ನು ಅನುಗ್ರಹಿಸಲು ನಾನು ಹಾಗೆ ಮಾಡಿದೆ. ಮಹಾಬಲಿ, ಅದಕ್ಕೆ ಕೇವಲ ಒಂದು ಸಾಧನ ಮಾತ್ರ. ನಾನು 3 ಲೋಕಗಳನ್ನು ಅಳೆದಾಗ ಶ್ರೀಮಂತ, ಬಡವ, ಒಳ್ಳೆಯವರು, ಕೆಟ್ಟವರು, ನಂಬುವವರು, ನಂಬದವರು, ಗಂಡು, ಹೆಣ್ಣು, ವಿದ್ಯಾವಂತರು, ಅವಿದ್ಯಾವಂತರು, ಜೀವಿಗಳು, ಜಡವಸ್ತುಗಳು, ಮಾನವರು, ಪ್ರಾಣಿಗಳು, ಸಸ್ಯಗಳು, ಕೀಟಗಳು ಅಥವಾ ಸೂಕ್ಷ್ಮಜೀವಿಗಳು ಎಂದು ಯಾವುದಾದರೂ ಭೇದ ಭಾವ ಮಾಡಿದ್ದೇನಾ? ಎಲ್ಲರೂ ನನ್ನ ಮಕ್ಕಳೇ. ಆದ್ದರಿಂದ ಎಲ್ಲರನ್ನೂ ಉದ್ಧರಿಸಲು ನಾನು ನನ್ನ ದಿವ್ಯ ಪಾದಗಳನ್ನು ಎಲ್ಲರ ಮೇಲೂ ಇಟ್ಟೆ. ಹಾಗಿರುವಾಗ ನೀನು ನಿನ್ನನ್ನು ಅಯೋಗ್ಯನೆಂದುಕೊಂಡು ನನ್ನಿಂದ ದೂರ ಹೋಗಲು ಹೇಗೆ ಯೋಚಿಸುತ್ತೀಯಾ? ಈಗಲೇ ಒಳಗೆ ಬಾ ಎಂದನು. ಆಗ ಆಳ್ವಾರ್ ಕೈ ಮುಗಿದು ಒಳಗೆ ಬಂದು ತಲೆಬಾಗಿದರು. ಅರ್ಚಕರು ಅವರ ತಲೆಯ ಮೇಲೆ ಶ್ರೀ ಶಟಾರಿಯನ್ನು ಇಟ್ಟರು. ಅದು ಭಗವಂತನ ಕೃಪೆಯನ್ನು ಸೂಚಿಸಿತು. ಧೃತಾತ್ಮ ಎಂದರೆ ಎಲ್ಲ ಜೀವಿಗಳನ್ನು ಉದ್ಧರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಧೃತಾತ್ಮನೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮೆಲ್ಲರನ್ನೂ ಸದಾ ಅನುಗ್ರಹಿಸಿ ರಕ್ಷಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.